ಓಕೆ ಗುರುವೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಮ್ಮದು ಮಾನ್ಸೂನ್ ರೈಡರ್ ಡೇ 4. ಈ ಕಡೆ ಕೋಸ್ಟಲ್ ಏರಿಯಾ ಸೈಡ್ ನೋಡ್ರೆ ಮಾನ್ಸೂನ್ ಅಂತ ಫೀಲೇ ಬರೋಲ್ಲ. 4 ದಿನದಿಂದ ನೆಂದು ಕಾಲೆಲ್ಲ ಬಬಲ್ಸ್ ಬಂದುಬಿಟ್ಟಿದೆ. ಹೆಂಗಂದರೆ ಒಳ್ಳೆ ತಿಂದೋದಂಗೆ ಆಗಿಬಿಟ್ಟಿದೆ. ಚೂರು ಸುಳ್ಳು ಹೇಳ್ಬಾರ್ದು. ಸುಳ್ಳು. ಇವತ್ತು ಶೂ ಹಾಕ್ಕೊಂಡಿದ್ದೀನಿ. ಇವತ್ತು ಏನಾದ್ರು ಅದೇ ಸೀನ್ ಆಯಿತು ಅಂದರೆ ಶೂ ಬಿಚ್ಬಿಟ್ಟು ಅದು ಸ್ಲಿಪ್ಪರ್ ಹಾಕ್ಕೊಂಡು ಹೊಡಿಬೇಕಷ್ಟೇ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸೊ ಇವತ್ತು ನಾವು ಹೋಗ್ತಾ ಇರೋ ಲೊಕೇಶನ್ ಬಂದುಬಿಟ್ಟು ಭೀಮೇಶ್ವರ ವಾಟರ್ ಫಾಲ್ಸ್ ಅಂತೇಳಿ. ಸೊ ನಾನಿರೋ ಲೊಕೇಶನ್ ಅಂದರೆ ಮರವಂತೆಯಿಂದ ಭೀಮೇಶ್ವರ ವಾಟರ್ ಫಾಲ್ಸ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು 65 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಳ್ತೀನಿ. ಸೊ ನೋಡೋಣ, ಅಲ್ಲಿಗೆ ಹೋಗ್ಬಿಟ್ಟು ಭೀಮೇಶ್ವರ ವಾಟರ್ ಫಾಲ್ಸ್ನ ನೋಡಿಕೊಂಡು ಅಲ್ಲಿಂದ ಜೋಗ್ ಸೈಡ್ ಹೋಗೋಣ ಅಂತ ಹೇಳಿದ್ದೆ. ಜೋಗದಿಂದ ಟುವರ್ಡ್ಸ್ ಅಲ್ಲಿಂದ ನಾವು ಇವತ್ತು ನೈಟ್ ಒಂದು ಲಾಂಗ್ ಟ್ರಾವೆಲ್ ಇದೆ. ಸೊ ಲಾಂಗ್ ಟ್ರಾವೆಲ್ ಅಂದರೆ ಆಲ್ಮೋಸ್ಟ್ ಶಿವಮೊಗ್ಗ ಕ್ರಾಸ್ ಮಾಡೋಣ ಅಂತ. ನೋಡೋಣ ಹೆಂಗಾಗುತ್ತೆ, ಏನೇನಾಗುತ್ತೆ ಒಂದ್ಸಲಿ ನೋಡಿಕೊಂಡು ಗಾಡಿ ಹೊಡೆಯೋಣ. ಭೀಮೇಶ್ವರ ವಾಟರ್ ಫಾಲ್ಸ್ ನೋಡೋದೊಂದು ಮಜಾನೇ ಬೇರೆ. ಯಾಕಂದರೆ ಹೆಂಗಿದೆ ಅಂದರೆ, ನಾನು ನೋಡಿರೋ ಪ್ರಕಾರ ಫುಲ್ ಸುತ್ತ ಫಾರೆಸ್ಟ್ ಗುರು. ಫಾರೆಸ್ಟ್ ಮಧ್ಯದಲ್ಲಿ ಫುಲ್ಲು ಏನಂತಾರೆ, ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಪಕ್ಕದಲ್ಲಿ ನೀರು ಹರಿತಾ ಇರುತ್ತೆ. ಅಲ್ಲಿ ಬರ್ಡ್ಸ್ ಕೂಗೋದಾಗಿರ್ಬೋದು, ಆ ಆ್ಯನಿಮಲ್ ಸೌಂಡ್ ಆಗಿರ್ಬೋದು, ಕ್ರೇಜಿಯಾಗಿ ಬರುತ್ತೆ. ಸೊ ಇನ್ನೇನು ಅಲ್ಲಿ ಮುಂದೆ ನನಗೆ ಕಾಣಿಸ್ತಾ ಇರೋದೇ ಮರವಂತೆ ಬೀಚು. ಸೊ ಮರವಂತೆ ಹತ್ರ ಒಂದು ಸ್ಟಾಪ್ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಬಾಯ್ಸು ಬಂದು ಜಾಯ್ನ್ ಆಗಲಿ. ನಾನು ಹಂಗೆ ಮುಂದೆ ಹೊಡ್ಕೊಂಬಂದ್ಬಿಟ್ಟೆ. ಸೊ ನೋಡೋಣ, ಅವ್ರು ಬಂದಮೇಲೆ ಅವ್ರ ಜೊತೆಗೆ ಒಟ್ಟಿಗೆ ಹೋಗೋಣ. ನೋಡ್ಗುರು, ಸಮುದ್ರದಲ್ಲಿ ಅವ್ರು ಏನೋ ಮೊನ್ನೆ ಹೋಟೆಲ್ನವ್ರು ಹೇಳ್ತಿದ್ದು ರೋಡ್ ತನಕ ನೀರು ಬಂದುಬಿಟ್ಟಿತ್ತು ಅಂತ. ಇವತ್ತು ಸ್ವಲ್ಪ ಡೌನ್ ಏನಿದೆ, ಬೇಸಿಗೆಗಿಂತ ಜಾಸ್ತಿನೇ ಇದೆ. ಮರವಂತೆ ಬೀಚ್ ಹತ್ರ ಬಂದಿದ್ದೀವಿ. ಮಾನ್ಸೂನ್ ಅಂದ್ಕೊಂಡು ಕೋಸ್ಟಲ್ ಏರಿಯಾ ಕಡೆ ಬಂದುಬಿಟ್ಟಿದ್ದಾನಲ್ಲ ಅಂದ್ಕೊಂಬಿಡಿ. ಸೊ ಹೋಗೋ ವೇಲ್ ಇದು ಸಿಕ್ಕಿದೆ ಅಷ್ಟೇ. ಓಕೆ ಗುರುವೆ, ಮರವಂತೆ ಬೀಚ್ ಹತ್ರ ಒಂದು ಸ್ಟಾಪ್ ಅಂತೂ ಕೊಟ್ಟಾಯಿತು. ಇನ್ನು ನೆಕ್ಸ್ಟು ನಮ್ಮ ಲೊಕೇಶನ್ ಹಾಕ್ಕೊಂಡು ಮುಂದಿನ ಲೊಕೇಶನ್ಗೆ ಹೋಗ್ಬಿಡೋಣ. ಓಕೆ, ನಾವು ಇರೋ ಲೊಕೇಶನಿಂದ ಬಂದುಬಿಟ್ಟು 72 ಕಿಲೋಮೀಟ್ರ್ ಇದೆ. 1.5 ಅವರ್ ಜರ್ನಿ ತೋರಿಸ್ತಾ ಇದೆ. ಸೊ 1.5 ಅವರ್ ಜರ್ನಿ ಹೊಡೆದ್ಬಿಡೋಣ. 72 ಕಿಲೋಮೀಟರ್ಸ್. ರೆಡಿ ಮನು? ರೆಡಿ ವಿವೇಕ್? ಬಾ. ಗಾಡಿ ತೇಲಾಡ್ತದೆ. ನನ್ನ ಗಾಡಿ ಓಡಿಸ್ತಾ ಇದ್ರೆ ಬಟ್ ನನ್ನ ಗಾಡಿ ತೇಲಾಡೋಕ್ಕೆ ಫಾಲಿನ್ ಇನ್ ಲವ್ ಅಲ್ಲ. ಇದು ಹೆಂಗೆ ಬರ್ತಾ ಇದೆ ಅಂದರೆ, ಅಕ್ಕ ನೀರಿಗೆ ಹೋಗ್ಬೇಡ. ನನ್ನ ಗಾಡಿ ನೋಡ್ತಾ ಇದ್ರೆ ಹೆಂಗಾಗತ್ತೆ ಹೇಳಿ. ಶೇಕೆ ಬ್ಯಾಡೆ. ಇಲ್ಲ ನೋಡಿ ಇದು ತೊಗೊಂಡು ಹೋಗ್ತಾ ಇದ್ದೀನಿ ನಾನು ರೈಡ್ಗೆ. ಸೊ ಇನ್ನೂ ಸುಮಾರು ದೂರ ಇದೆ. ಈ ಕಡೆ ಯಾರಿಗೂ ಹೆಲ್ಮೆಟ್ ಕೇಳಲ್ವಾ? ಏನಪ್ಪ, ಮುಂಡೆ ಮಕ್ಕಳ ಈ ಕಡೆ ಬರ್ರು, ಹೋಗ್ಬಿಟ್ಟಿರಾ. ಸುಮ್ಮನೆ ಹೋಗಿ ನೀರಲ್ಲಿ ಇಳ್ಕೊಂಬಿಡೋದು. ಅಲೆ ಜಾಸ್ತಿ ಬರೋಕ್ಕೂ ಕೊಚ್ಕೊಂಡು ಹೊರಟೋಗ್ಬಿಡೋದು. ಈಗಂತೂ ಅಲೆ ಹೆವಿ ಫೋರ್ಸ್ಗಳಿರ್ತಾವಪ್ಪೋ. ಮಳೆಗಾಲದಲ್ಲಿ ಹೆವಿ ಗಾಳಿ, ಅದ್ರಲ್ಲಿ ಬೇರೆ ಅಲೆಗಳು ಫೋರ್ಸ್ ತಡ್ಕೊಳಕ್ಕಾಗಲ್ಲ, ಆ ರೇಂಜಿಗೆ ಹೊಡಿತಾ ಇರುತ್ತೆ. ಇವ್ರು ಈ ಥರ ಮಂಗಾಟ ಆಡ್ಕೊಳೋದು. ಆಮೇಲೆ ಇಲ್ಲಿ ಪೊಲೀಸ್ನವ್ರು ಬಂದು ನಿಂತ್ಕೊಂಡ್ಬಿಡೋದು, ನೀವು ಹೋಗ್ಬೇಡ್ರಿ. ಈ ಯಾವನೇನು ನನ್ನ ಮಗನವು ಬಿಟ್ಟು ಎಣ್ಣೆ ಕುಡ್ದು ನೋಡು ನಮ್ಮ ತಲೆ ತಿನ್ನದ. ಇಲ್ಲಿನ ಲೋಕಲ್ ಎಲ್ಲ ಹಿಂಗೆ ಅನ್ಸುತ್ತೆ, ಬರೀ ರಾಂಗ್ ಸೈಡೇ ಬರೋದು. ರಾಂಗ್ ನನ್ನ ಮಕ್ಕಳು. ಸೊ ಇಲ್ಲೇನು ಶಾಪ್ ನೋಡ್ರಿ, ಇದೇ ಥರ ಬಂದ್ಬಿಟ್ಟು ಗುರು. ಒಂದು ಸೈಡು ರಿವರು, ಒಂದು ಸೈಡು ಹಿಲ್ ಸ್ಟೇಷನ್ ಇತ್ತು ಶಿರೂರಲ್ಲಿ. ಆ ಶಿರೂರಲ್ಲಿ ಏನಾಗಿದೆ ಅಂದರೆ, ಆ ಗುಡ್ಡ ಹಿಂಗೆ ಕುಸ್ಕೊಂಡು ಹಿಂಗೆ ಹೋಗಿರೋ ಹೊರ್ತಕ್ಕೆ ಆ ಮನೇಲಿರೋರು ಮನೆ ಮಠ ಎಲ್ಲ ಒಂದೇ ಸಲ ತೊಳ್ಕೊಂಡು ಹೋಗ್ಬಿಟ್ಟಿದೆ. ಇನ್ನೂ ತನಕ ಡೆಡ್ ಬಾಡಿಗಳೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಏನು ಕತೆನೇನೋ, ಪಾಪ ಅಲ್ವಾ. ಅವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ. ಅಂಗಡಿ ಇಟ್ಕೊಂಡು ಬರೋ ಟೂರಿಸ್ಟ್ಗಳಿಗೆ ಟೀ ಕಾಫಿ ಅದು ಇದು ಮಾಡಿಕೊಟ್ಟು ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಥರ ಒಂದು ಇನ್ಸಿಡೆನ್ಸ್ ಅಂಥವ್ರಿಗೆ ಆಗ್ಬಿಟ್ರೆ ಭಾರಿ ಮನ್ಸಿಗೆ ಬೇಜಾರಾಗುತ್ತೆ ಗುರು. ನೋಡಿ, ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಈ ಥರ ಕನ್ಸ್ಟ್ರಕ್ಷನ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡೋದ್ರೆ ಈಸಿ. ಕೆಲವು ಕಡೆ ಏನು ಮಾಡ್ತಾರೆ, ಒಂದೇ ಸಲ ಗುಡ್ಡನ ಕಟ್ ಮಾಡಿಬಿಡ್ತಾರೆ. ಅದು ಹೆಂಗಾಗತ್ತೆ ಅಂದರೆ, ಹಂಗೆ ಬಂದ್ಬಿಟ್ಟು ಬಿದ್ದೋಗ್ಬಿಡತ್ತೆ. ಮಳೆ ಬಂದು ಮಡ್ ಸ್ಟ್ರಾಂಗ್ ಇರುತ್ತೆ. ಸೊ ಈ ಥರ ಆಗೋದ್ರಿಂದ ಗುಡ್ಡ ಕುಸಿದಾಗುತ್ತೆ. ಈ ಥರ ಎಲ್ಲ ಹಾಕ್ಬಿಟ್ರೆ ಗುರು, ಗುಡ್ಡನೂ ಕುಸಿಯಲ್ಲ, ಏನೂ ಕುಸಿಯಲ್ಲ. ನೋಡಿ ಅಲ್ಲೊಂದು ಕಡೆ ಹೆಂಗೆ ಸ್ಟ್ರೈಟ್ ಹಿಂಗೆ ಕಟ್ ಮಾಡಿಬಿಟ್ಟವ್ರೆ. ಅದೇನಾಗ್ತದೆ ಅಂದರೆ, ಮಳೆ ಬಂದು ಆ ಕಡೆ ಸಾಫ್ಟ್ ಲ್ಯಾಂಡ್ ಆದ ತಕ್ಷಣ ಮಡ್ಡೆಲ್ಲ ದಡ್ಡ ಅಂತ ಹಂಗೆ ಕುಸ್ಕೊಂಡು ಬಿದ್ದೋಗ್ಬಿಡ್ತದೆ. ಆವಾಗ ರೋಡಲ್ಲಿದ್ದವ್ರಿಗೆ ರೋಡ್ ಬ್ಲಾಕು, ಲ್ಯಾಂಡ್ ಸ್ಲೈಡು ಎಲ್ಲ ಕಾಮನ್. ಈ ಥರ ಆಗೋ ಚಾನ್ಸಸ್ ಇದೆ.
ನೋಡ್ಗುರು ಹೆಂಗ್ ಮಾಡೋರೆ, ಹಿಂಗೆ ಕಟ್ಬಿಟ್ಟವ್ರೆ. ಎಲ್ಲಪ್ಪ ಲಾರಿ ಅಣ್ಣ, ಹೊರಟೋಗ್ಬಿಡ್ತೀವಿ ಮುಂದೆ. ಏನೋ ಗಾಡಿ ಖುಷಿ ಕೊಡ್ತಾ ಇದೆ ಗುರು ನಂದು. ಲೋ ಬಜೆಟ್ ಟೂರ್ ಅವ್ರಿಗೆ ವಿಸ್ಟ್ರೋಮ್ ಹೇಳಿ ಮಾಡಿಸಿದ ಜೋಡಿ. ಕ್ರೇಜಿ ಥ್ರಾಟಲ್ ತೊಗೊಂಡಂತೆ, ಪುಲ್ಲಿಂಗ್ ಯಾವ ಥರ ಅಂದರೆ ಕ್ರೂಸಿಂಗ್ ಮಾತ್ರ ಹೇಳಿ ಮಾಡಿಸಿದ ಗಾಡಿ ಇದು. ಏನು ಕ್ರೇಜಿಯಾಗಿ ಕ್ರೂಸ್ ಆಗುತ್ತೆ ಅಂದರೆ ಖುಷಿ ಆಗುತ್ತೆ. ಸಫಿಷಿಯೆಂಟಾಗಿ ಗಾಡಿ ಹೊಡಿಬೋದು, ಸ್ವಲ್ಪನೂ ಬಾಡಿ ಪೇನ್ ಬರೋಲ್ಲ, ಸ್ಟ್ರೇನ್ ಇಲ್ಲ. ನಾನು ಫ್ಯೂಲಾಗಿ ಸಾಕ್ಸಿದ ಮೇಲಂತೂ ನನಗೆ ಜರ್ಕಿಂಗು, ಲ್ಯಾಗಿಂಗು ಆ ಥರ ಏನೂ ಪ್ರಾಬ್ಲಮ್ ಬರ್ತಲ್ಲ. ಈ ಹೈವೇಲಿ ಹೊಡಿತಾ ಇರ್ಬೇಕಾದ್ರೆ ಸಕ್ಕದಾಗಿ ಮಜಾ ಬರ್ತದೆ ಅಂದ್ಕೊಳ್ಳಿ, ಸಾಕಾದಾಗ ಮಜಾ ಬರ್ತದೆ. ನಾನು ಗಾರ್ಡ್ ಸೆಕ್ಷನಲ್ಲೂ ಅಂದ್ಕೊಂಡೆ ಎಲ್ಲಿ ಕೈ ಕೊಡುತ್ತೋ ಏನೋ, ಲ್ಯಾಗ್ ಆಗುತ್ತೆ, ಜರ್ಕ್ ಕೊಡುತ್ತೆ, ಆ ಥರ ಏನೂ ಬಂದಿಲ್ಲ. ಯಾವುದೋ ಒಂದು ಮೊಪೆಡ್ ಹೊಡಿತಾ ಇದ್ದೀನಿ ಅಂತೇಳಿ ಫೀಲ್ ನನಗೆ. ಇದು ಗೇರ್ ಗಾಡಿ ಅನ್ನೋದೊಂದು ಸ್ವಲ್ಪನೂ ಅನ್ನಿಸ್ತಾ ಇರಲಿಲ್ಲ ಗುರು. ಕ್ರೇಜಿ ಅಲ್ವಾ? ಸೊ ನೀವು ಫ್ಯೂಲ್ ಇಂಜೆಕ್ಟರ್ ವೆಹಿಕಲ್ ಇಟ್ಕೊಂಡಿದ್ರೆ ಖಂಡಿತವಾಗಿ ಫ್ಯೂಲ್ ಲ್ಯಾಕ್ಸ್ ಹಾಕಿಸ್ಕೊಳ್ಳಿ. ಕ್ರೇಜಿಯಾಗಿದೆಯಲ್ಲ, ಈ ಲಾಗಿಂಗ್ ಪ್ರಾಬ್ಲಮ್ ಎಲ್ಲ ಹೋಗ್ಬಿಡುತ್ತೆ. ಕ್ರೇಜಿಯಾಗಿ ರನ್ನಿಂಗ್ನ ಫೀಲ್ ಮಾಡಿ. ನನ್ನ ಮಕ್ಕಳ ಇಬ್ರದ್ದು KTM ಅಂದ್ಕೊಂಡು ಕಮೆಂಟ್ ಕೊಡ್ತಿದ್ದೀರ ನನಗೆ. ಹಾಂ, ಏನು ಹಾಗೆ ಹೈವೇಲಿ ಒಂದೊಂದು ಗಾಡಿ ಓಡ್ಬಿಡ್ತು, ನಿಮ್ದು ಓಡಿಲ್ಲ ಹಾಗೆ ಹೀಗೆ ಅಂತೇಳಿ. ಒಂದು ಹೇಳ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸಿಕ್ಕಿ ಸಂಧಿ ಗಂಧಿಯಲ್ಲಿ ಓಡಾಡ್ಕೊಂಡು ಸ್ಪೀಡ್ ಹೊಡಿಯೋಕ್ಕೆ ನಂದೇನು ಚಪ್ರಿ ಬೈಕ್ ಅಂದ್ಕೊಂಡ್ರಾ? ಇದಕ್ಕೊಂದು ಗತ್ತಿದೆ ಗುರು. ಹಾಂ, ಟೂರಿಂಗ್ ಬೈಕ್ ಸಿಗ್ಮೆಂಟ್ ಅಂದರೆ ಟೂರಿಂಗ್ ಬೈಕ್ ಥರನೇ ಓಡುತ್ತೆ. ಯಾವ್ಯಾವ ರೋಡಲ್ಲಿ ಎಲ್ಲೆಲ್ಲಿ ಹೆಂಗೆ ಹೋದರೆ ಅದಕ್ಕೆ ಗತ್ತಿರುತ್ತೋ ಅದು ಹಂಗೆ ಓಡೋದು. ಅದು ಬಿಟ್ಕೊಂಡು ಸಿಕ್ಕಿದ ಗಲ್ಲಿಲೆಲ್ಲ ರೇಸ್ ಮಾಡೋಂಗೆ ನಮ್ಮದು ಏನು ಚಪ್ರಿ ಬೈಕಾ? ಹಾಂ, ಚಪ್ರಿ ಅನ್ಕೊಂಡ್ಬಿಟ್ಟಿದ್ದಾರೆ ಗುರು ನಂದನ. ಟೂರಿಂಗ್ ಬೈಕ್ ಇದು. ಸೊ ಫೈನಲಿ ಗುರು ಶರಾವತಿ ಕಣಿವೆ ಹತ್ರ ಬಂದಿದ್ದೀವಿ. ಇಲ್ಲಿಂದ ಮುಂದೆ ಬಂದ್ಬಿಟ್ಟು ನಮಗೆ ಇನ್ನೊಂದು 20 ಕಿಲೋಮೀಟರ್ಸಲ್ಲಿ ಭೀಮೇಶ್ವರ ಸಿಗುತ್ತೆ. ಭೀಮೇಶ್ವರ ಹೋಗೋ ರೋಡ್ ಅಂತೂ ಕಂಪ್ಲೀಟಾಗಿ ಆಫ್ ರೋಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬೆಟ್ಟ ತುದಿ ನೋಡ್ತಾ ಇದ್ರೆ ನೋಡೋಕ್ಕೆ ಏನೋ ಒಂಥರ ಖುಷಿ ಗುರು. ಸೊ ನೋಡೋಣ ಈಗ ಮುಂದೆ ಹೋಗಿ ಇನ್ನೂ ಆಫ್ ರೋಡ್ ಯಾವ ಥರ ಇದೆ, ಭೀಮೇಶ್ವರ ವಾಟರ್ ಫಾಲ್ಸ್ ಯಾವ ಥರ ಇದೆ ನೋಡೋಣ, ಒಂದ್ಸಲಿ ಫೀಲ್ ಮಾಡೋಣ. ಏನಂತೀರಾ? ಮರವಂತೆಯಿಂದ ಟುವರ್ಡ್ಸ್ ಭೀಮೇಶ್ವರ ಹೋಗ್ತಾ ಒಂದು ಒಳ್ಳೆ ಫಾಲ್ಸ್ ಸಿಕ್ತು, ನೋಡ್ಬೋದು ನೀವು. ನೋಡಿ, ಕ್ರೇಜಿ ಆಗಿದೆಯಲ್ಲ. ಸೊ ಇಲ್ಲಿಗೆ ನಮಗೆ ಮಳೆನೂ ಸ್ಟಾರ್ಟ್ ಆಯಿತು. ಏನಿದೆ ಜಾಕೆಟ್ ಹಾಕೊಂಬಿಡೋಣ. ಇನ್ನು ಜಾಕೆಟ್ ಹಾಕ್ಕೊಂಡು ಶಿಸ್ತಾಗಿ ಮುಂದೇನಿದೆ ಮೂವ್ ಆಗೋಣ. ಫಾಲ್ಸ್ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಎಲ್ಲ ಟೈಮಲ್ಲಿ ಸಿಗಲ್ಲಲ್ಲ, ಅದಕ್ಕೆ ನೀರಿದ್ದಾಗಲೇ ನೋಡಿಕೊಂಡ್ರೆ ಚಂದ. ಏನಂತೀರಾ? ಭೀಮೇಶ್ವರ ವಾಟರ್ ಫಾಲ್ಸು ಇಲ್ಲಿಂದ 3.5 ಕಿಲೋಮೀಟರ್. ಇದು ಇಲ್ಲಿ ಆನ್ ದ ವೇ ಅದ್ರ ಮನೆಗಿನ ಏನಾರು ಸಿಗುತ್ತಾ? ಇಲ್ಲ, ಇದೊಂದು ಬ್ಯಾಗ್ ಇಡ್ಲಿಕ್ಕಿದೆ, ಅದಕ್ಕೆ ಅಲ್ಲಿ ಹೊಡಿಲಿಕ್ಕಾಗಲ್ಲ, ಕೆಸರಿದೆ ಅಂತ ಹೇಳಿದ್ರಲ್ಲಿ ಯಾರು. ನೀವು ರಿಸ್ಕ್ ತಗೊಂಡು ಹೋಗೋ ಬದಲು ಎಷ್ಟು 3-4 ಬೈಕ್ ಇದೆಯಾ? 3 ಬೈಕ್ ಇರೋದು. 3 ಬೈಕ್ ಅಂದರೆ ಅಲ್ಲಿ ಟ್ರಿಪ್ ಮಾಡ್ತಾ ಇದ್ದಾರೆ ಜೀಪ್ನವರು. ಹಾಂ, ಯಾಕಂದ್ರೆ ಅದರಲ್ಲಿ ಹೋಗಿ ಏನಾದ್ರು ಗಾಡಿ ಇಲ್ಲ ನಾವು ಆ್ಯಕ್ಚುಲಿ ಇದು ಕಂಪ್ಲೀಟ್ ಆಫ್ ರೋಡ್ ಹೊಡಿಯೋ ಗಾಡಿನೇ. ಸೊ ಈ ಬ್ಯಾಗ್ ಎಲ್ಲರೂ ಇಡೋಕ್ಕಿದ್ರೆ ಇಟ್ಬಿಟ್ಟು ಹೋಗೋಣ ಅಂತ. ಕ್ಯಾಂಟೀನ್ ಇದೆ, ಹೋಟೆಲ್ ಇದೆಯಾ? ಓಕೆ, ಥ್ಯಾಂಕ್ಸ್ ಅಣ್ಣ. ಹಬ್ಬ. ಸೊ ಇನ್ನೊಂದು 3.5 ಕಿಲೋಮೀಟ್ರ್ ಅಂದಿದ್ದಾರೆ. ಅಲ್ಲೇನೋ ಕ್ಯಾಂಟೀನ್ ಇದೆ ಅಂತೆ. ಆ ಕ್ಯಾಂಟೀನಲ್ಲಿ ಇಟ್ಬಿಟ್ಟು ಬ್ಯಾಗ್ನ ಹೋಗೋಣ. ಇಲ್ಲ ಅಂದರೆ ಈ ಲಗೇಜ್ ತೊಗೊಂಡು ಆಫ್ ರೋಡಲ್ಲಿ ನಂದು ಗಾಡಿ ಹೊಡಿಯೋದು 100% ಡೌಟೇ. ಯಾಕೆ ಅಂದರೆ ಬಂದುಬಿಟ್ಟಾರ ಲಗೇಜ್ ಲೋಡ್ ಮಾಡಿಬಿಟ್ಟಿದ್ದೀನಿ. ಇನ್ನು ಆಫ್ ರೋಡಲ್ಲಿ ಇದನ್ನೆಲ್ಲರೂ ಬಿದ್ದರೆ ಬ್ಯಾಗನ್ನು ಮತ್ತೆ ತೊಳೆಯೋಕ್ಕಾಗಲ್ಲ ಗುರು. ಆ ರೇಂಜಿಗೆ ಕೆಸರಿದೆ ಅಂತ ಹೇಳ್ತಾಯಿದ್ರು ಬೇರೆ. ಸೊ ಅದಕ್ಕೆ ಎಲ್ಲಾದರೂ ಇಟ್ಬಿಟ್ಟೆ ಹೋಗೋದು ತುಂಬ ಒಳ್ಳೆಯದು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಯಾರು ಇಟ್ಕೊಂಡ್ರೆ ಸಾಕು ಬ್ಯಾಗ್ನ. ಕೆಲವರೆಲ್ಲ ನಾವು ಹೊರಗಡೆಯಿಂದ ಬಂದಿದ್ದೀರೇನೋ, ಏನೋ ಬಾಂಬ್ ಇಟ್ಕೊಂಡು ಬಂದಿದ್ದಾರೆ ಅನ್ನೋ ರೇಂಜಲ್ಲಿ ಕೆಲವರು ಫೀಲ್ ಮಾಡ್ತಾರೆ ಅಲ್ಲಿ ಕಡೆಗೆ. ಸೊ ನೋಡುವ ಏನಾಗ್ತದೆ, ಏನು ಕತೆ. ಭೀಮೇಶ್ವರ ಹತ್ರ ಬಂದ್ವಿ. ಇಲ್ಲಿಂದ ಈಗ ನಾವೀಗ ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಮಗೆ ಭೀಮೇಶ್ವರ. ಈ ಕಡೆ ನಾವು ಜೋಗ ಸೈಡಿಂದ ಬಂದರೆ ರೈಟ್ ಸೈಡಿಂಗ್ ಸಿಗುತ್ತೆ. ಸೊ ಇನ್ನೊಂದು ಬ್ಯಾಗೆಲ್ಲ ಬಂದ್ಬಿಟ್ಟು ಇಲ್ಲೊಂದು ಮುಂದೆ ಕ್ಯಾಂಟೀನ್ ಇದೆ ಅಂತೆ, ಅಲ್ಲಿ ಕ್ಯಾಂಟೀನಲ್ಲಿ ಹಾಕ್ಬಿಟ್ಟು ಸೊ ನೋಡೋಣ ಮುಂದೆ ಹೇಗಿದೆ ಹೇಳಿ. ಸೊ ನೆಟ್ವರ್ಕ್ ಕೂಡ ಇಲ್ಲ. ಭೀಮೇಶ್ವರಕ್ಕೆ 2 ಕಿಲೋಮೀಟರ್. ಕ್ಯಾಂಟೀನಲ್ಲಿ ಬ್ಯಾಗ್ ಇಟ್ಕೊಳಕ್ಕೆ ಕೊಟ್ಟರೆ ಸಾಕು. ಇಲ್ಲ ಮಗ, ಇಲ್ಲಿಂದ ಕಂಪ್ಲೀಟ್ ಆಫ್ ರೋಡು. ಕತೆ ಪಿಕ್ಚರೇ. ನಾನು ಲಗೇಜ್ ಇಳಿಸಿಲ್ಲ ಅಂದರೆ ಹೊಡಿಯೋಕ್ಕಾಗಲ್ಲ, ಫುಲ್ ವೆಯ್ಟ್ ಬೀಳ್ತದೆ. ನೋಡೊಂಚೂರು ಕ್ಯಾಂಟೀನು, ಅವ್ರ ಮನೆನೋ ಕ್ಯಾಂಟೀನೋ ಎಲ್ಲಿದೆ ಒಂದ್ಸಲಿ ಅದನ್ನು ಇಟ್ಬಿಟ್ರೆ ನೆಮ್ಮದಿಯಾಗಿ ಹೊಡಿಬೋದು ಗಾಡಿನ. ಲಗೇಜ್ ಇರೋದಕ್ಕೂ ಗಾಡಿ ಜಾರ್ತಾ ಇರೋದಕ್ಕೂ ಮಗ ಹಿಡಿಬೇಕಾ ಗಾಡಿ?
ಬಿಟ್ಟು ಹೊಡೀರಿ ಬಿಟ್ಟು ಹೊಡಿ ಅಣ್ಣ ಬಿಟ್ಟು ಹೊಡಿ ಹಿಂದೆ 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 ಹೇಳ್ಕೊಳ್ಳಿ ಮೂವ್ ಕ್ಲಚ್ ರಿಲೀಸ್ ಮಾಡಿ ಅಣ್ಣ ಅಲ್ಲಿ ಹಿಂದೆ ಬನ್ನಿ ಫಸ್ಟ್ ಹಿಂದೆ ಬನ್ನಿ ಅಲ್ಲ ಹಾಂ ಒಂದೇ ಸಲ ಕ್ಲಚ್ ಬಿಡಿ ಫುಲ್ ಕ್ಲಚ್ ಅಣ್ಣ ಹಿಂದೆ ಬನ್ನಿ ಹಿಂದೆ ಹೇಳ್ಕೊಳ್ಳಿ ಹಿಡ್ಕೊಳ್ತೀನಿ ನಿಮ್ದು ಎಕ್ಸಾಸ್ಟ್ ಆಗತ್ತಿನ್ನ ವೀಲ್ ರೆಡಿ ಗೋ ಹೋಗಿ ಸೊ ಇವರೇ ಗುರು ಭೀಮೇಶ್ವರದ ಭೀಮಾ ಏನಂತೀಯ ಭೀಮದಿಂದ ಹಾಂ ಚೂಮ ಭೀಮದಿಂದ ಚೂಮನ